ಇನ್ನು ಮತಗಳ್ಳತನವಾಗಿದೆ ಅನ್ನೋ ರಾಹುಲ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ. ನೋಡಿ, 2013ರಲ್ಲಿ ನಿಮಗೆ ಗೊತ್ತಾಗ್ಲಿಲ್ವೇ? 1 ವರ್ಷದವರೆಗೆ ನೀವು ಕತ್ತೆ ಕಾಯ್ತಿದ್ರ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ನಿಮಗೆ ಜನರು 136 ಸೀಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿರುವಂತದ್ದು. ಅಯೋಗ್ಯರಿಗೆ ಮತ ಹಾಕಿದ್ದೀವಿ ಅಂತ ಜನ ಶಪಿಸ್ತಾ ಇದ್ದಾರೆ. ಸೋತ ಬಳಿಕ ಮತಗಳ್ಳತನವಾಗಿದೆ ಅಂತ ಹೇಳ್ತಿದ್ದೀರಲ್ಲ, ಚುನಾವಣೆ ಆಯೋಗ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಲೋಕಸಭೆಯಲ್ಲಿ ನಮಗೆ ಮತ ಹಾಕಿದ್ದಕ್ಕೆ ಕೇಳ್ತಿದ್ದಾರೆ ಅಂತ ಇದೀಗ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಮತಗಳ್ಳತನವಾಗಿದೆ ಅನ್ನುವಂತಹ ರಾಹುಲ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. 2013ರಲ್ಲಿ ನಿಮ್ಗೆ ಗೊತ್ತಾಗ್ಲಿಲ್ವಾ? 1 ವರ್ಷದವರೆಗೆ ನೀವೇನು ಕತೆ ಕಾಯ್ತಾ ಇದ್ರಾ? ನಿಮ್ಗೆ ಜನರು 136 ಸೀಟ್ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿರುವಂತದ್ದು. ಹಾಗೆ ಅಯೋಗ್ಯರಿಗೆ ಮತ ಹಾಕಿದ್ದೀವಿ ಅಂತ ಜನ ಶಪಿಸ್ತಿದ್ದಾರೆ ಅಂತ ಮಾತನಾಡಿದ್ದಾರೆ. ಹಾಗೆ ಧರ್ಮಸ್ಥಳದಲ್ಲಿ ಶವ ಹೊತ್ತಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ. ಇದರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ. ಸರ್ಕಾರ SIT ರಚಿಸಿ ತನಿಖೆಯನ್ನ ನಡೆಸ್ತಾ ಇದೆ ಅನ್ನುವಂಥದ್ದನ್ನ ಕೂಡ ಮಾತನಾಡಿದ್ದಾರೆ. SIT ಇದೀಗ ಉತ್ಖನನ ಮಾಡ್ತಾ ಇದೆ, ಮಾಡಲಿ. ಈ ರೀತಿಯಾಗಿ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಇನ್ನು ಅಲ್ಲೇನಾದರೂ ಸಿಕ್ಕರೆ ಫೋರೆನ್ಸಿಕ್ ಪರೀಕ್ಷೆ ನಡೆಸ್ತಾರೆ. ಈಗಾಗಲೇ ಏನಾದರೂ ಆರೋಪ ಮಾಡೋದು ಸರಿಯಲ್ಲ ಅಂತ. ನೋಡಿ, ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಧರ್ಮಸ್ಥಳದಲ್ಲಿ ಶವವನ್ನ ಹೂತಿಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ. ಇದರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ. ಸರ್ಕಾರ SIT ರಚಿಸಿ ತನಿಖೆಯನ್ನ ನಡೆಸ್ತಾ ಇದೆ. SIT ಇದೀಗ ಉತ್ಖನನ ಮಾಡ್ತಾ ಇದೆ, ಮಾಡ್ಲಿ ಅಂತ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ. ಅಲ್ಲೇನಾದ್ರೂ ಸಿಕ್ಕರೆ ಫೋರೆನ್ಸಿಕ್ ಪರೀಕ್ಷೆಯನ್ನ ನಡೆಸಲಿ. ಈಗಾಗಲೇ ಏನಾದರೂ ಆರೋಪ ಮಾಡೋದು ಸರಿಯಲ್ಲ, ಯಾರನ್ನೋ ಅದು ತನಿಖೆ ನಡೆಸ್ತಾ ಇದೆ, ನಡೆಸಲಿ ಅಂತ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಮಾತನಾಡಿರುವಂಥದ್ದು. ಇನ್ನು ಅದಕ್ಕೂ ಮುನ್ನ ಮಾಡಿದ ಆರೋಪಗಳ ಪರಿಣಾಮ ಹೊರಗೆ ಬರಲಿ. ಧರ್ಮಸ್ಥಳ ದೇಶದ ಬಹುಜನರ ಶ್ರದ್ಧಾ ಕೇಂದ್ರ ಅಂತ ಕೂಡ ಹೇಳಿದ್ದಾರೆ. ನೋಡಿ, ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೂ ಕೂಡ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಮಾತನಾಡಿರುವಂಥದ್ದು. ಇದರ ಬಗ್ಗೆ ನನಗೆ ಹೆಚ್ಚಿಗೆ ಹೇಳೋದಿಲ್ಲ. ಸರ್ಕಾರ SIT ರಚಿಸಿ ತನಿಖೆಯನ್ನ ನಡೆಸ್ತಾ ಇದೆ. SIT ಇದೀಗ ಉತ್ಖನನ ಕಾರ್ಯವನ್ನು ಮಾಡ್ತಿದೆ, ಮಾಡಲಿ ಅಂದ್ರೆ ಮುಂದುವರಿಸಲಿ ಅಂತ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ. ಹಾಗೆ ಅದಕ್ಕೂ ಮುನ್ನ ಮಾಡಿದ ಆರೋಪಗಳ ಪರಿಣಾಮ ಹೊರಗು ಬರಬೇಕು. ಧರ್ಮಸ್ಥಳ ದೇಶದ ಬಹುಜನರ ಶ್ರದ್ಧಾ ಕೇಂದ್ರ ಇದು. ಆದರೆ ಅದಕ್ಕೂ ಮುಂಚೆ ಯಾರನ್ನಾದ್ರೂ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸೋದು ತಪ್ಪು ಅಂತ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಮಾತನಾಡಿರುವಂಥದ್ದು. ಈಗಲೇನಾದ್ರೂ ಆರೋಪ ಮಾಡೋದು ಕೂಡ ಸರಿಯಲ್ಲ ಅಂತ ಹೇಳಿದ್ದಾರೆ. ಯಾರನ್ನು ಅದು ತನಿಖೆ ನಡೆಸ್ತಾ ಇದೆ, ತನಿಖೆ ನಡೀಲಿ, ಮುಂದುವರಿಲಿ ತನಿಖೆ ಅಂತ ಪ್ರಹ್ಲಾದ್ ಜೋಶಿ ಮಾತನಾಡಿರುವಂಥದ್ದು.